ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೇಸಿಗೆಯಲ್ಲಿ ದೇಹಕ್ಕೆ ತಂಪಾಗಿಸುವಂತಹ ಕುಚ್ಚಲಕ್ಕಿ ಗಂಜಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಒಂದು ಕುಕ್ಕರ್ ತಗೋಬೇಕು. ಅದರಲ್ಲಿ ಅಂದರೆ ನಮಗೆ ಬೇಕಾದಷ್ಟು 1.5 ಕಪ್ ರೈಸ್ ಹಾಕೋತಾ ಇದ್ದೀನಿ. ಅದನ್ನ ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು ನೀರಲ್ಲಿ. ನಂತರ ಇದಕ್ಕೆ ನಾವು ವೈಟ್ ರೈಸ್ಗೆ ಹಾಕೋತೀವಲ್ವ ಮೆಜರ್ಮೆಂಟು 1 ಕಪ್ಪಿಗೆ 2 ಕಪ್ ನೀರು ಅಂತ. ಈ ರೈಸ್ ಮಾಡಬೇಕಾದ್ರೆ ಮೆಜರ್ಮೆಂಟ್ ಎಲ್ಲ ಬರಲ್ಲ, ಜಾಸ್ತಿನೇ ನೀರು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಹಾಕೋತಿದ್ದೀನಲ್ವ ಹಾಗೆ. ಮತ್ತು ನಾನು ಇದಕ್ಕೆ ಉಪ್ಪು ಸೇರಿಸ್ಕೋತೀನಿ. ಕೆಲವೊಬ್ಬರು ಉಪ್ಪೇನು ಹಾಕ್ಕೊಳ್ಳಲ್ಲ, ಊಟದ ಟೈಮಿಗೆ ಗಂಜಿಗೆ ಉಪ್ಪು ಹಾಕೋತಾರೆ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬೇಯಕ್ಕೆ ಬಿಟ್ಟಿದ್ದೀನಿ. ಚಿಕ್ಕದಾಗಿರುವಂಥ ಬೂತಾಯಿ ಮೀನಿತ್ತು, ಅದ್ರ ರವೆ ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತೀನಿ. ಇದಕ್ಕೆ ಮಡಿಕೇರಿ ಸೈಡು ಮತ್ತಿ ಮೀನು ಅಂತಾರೆ, ನಮ್ಮ ಹಸ್ಬೆಂಡ್ ಮನೆ ಸೈಡು ಬೂತಾಯಿ ಅಂತ ಅಂತಾರೆ. ಹಾಗಾಗಿ ನಾನಿವಾಗ ಇದಕ್ಕೆ ಬೂತಾಯಿ ಅಂತಲೇ ಹೇಳ್ತೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಅಂದರೆ ಶಾಪಲ್ಲಿ ತೊಗೊಂಡಾಗ ಇದು ಚಿಕ್ಕದಲ್ಲ, ಇದನ್ನು ಕ್ಲೀನ್ ಎಲ್ಲ ಮಾಡಿ ಕೊಡಲ್ಲ. ಹಾಗೆ ಮನೆಗೆ ತಂದು ಕ್ಲೀನ್ ಎಲ್ಲ ಮಾಡಿಕೊಂಡು ಅರಿಶಿಣ ಹುಡಿ, ಇದಕ್ಕೆ ಇದು ಚಿಕನ್ ಕಬಾಬ್ ಮಸಾಲ ಇತ್ತು, ಅದನ್ನು ಹಾಕ್ಕೊಂಡೆ. ಆಮೇಲೆ 2 ಸ್ಪೂನು ಕಡಲೆ ಹಿಟ್ಟು ಸೇರಿಸ್ಕೊಂಡು ಲೆಮನ್ ಹಿಂಡ್ಕೋಬೇಕು ಸ್ವಲ್ಪ. ಆಮೇಲೆ ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಜಾಸ್ತಿ ಹಾಕ್ಬಿಟ್ರೆ ತೆಳ್ಳಗಾದರೆ ಆಮೇಲೆ ಮೀನಿಗೆ ಹಿಡ್ಕೊಳ್ಳಲ್ಲ. ಹಾಗಾಗಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಟೇಸ್ಟ್ ನೋಡ್ತೀನಿ, ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆಯಾ ಅಂತ. ಅದಾದಮೇಲೆ ಮೀನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋತೀನಿ. ಇವಾಗ ನೋಡಿ, ಕುಕ್ಕರು 1 ವಿಷಲ್ ಬಂತು. ಇದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಫುಲ್ ಅದ್ರ ಪ್ರೆಷರ್ ಹೋಗೋ ತನಕ ಬಿಟ್ಬಿಡಬೇಕು. ನೆಕ್ಸ್ಟು ರವೆ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಆವಾಗ ಫಿಶ್ಶು ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ತಗೊಂಡು ರವೆ ಹಾಕ್ಕೊಂಡು, ಅಂದರೆ ಚಿರೋಟಿ ರವೆ ಅಂತ ಬರುತ್ತಲ್ಲ ಸಣ್ಣದು, ಅದನ್ನು ತಗೊಂಡಿದ್ದೀನಿ ನಾನು. ಇವಾಗ ಒಂದೊಂದೇ ಮೀನು ತಗೊಂಡು ರವೆ ಎಲ್ಲ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮೀನುಗಳಿಗೂ ರವೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಅಷ್ಟರಲ್ಲಿ ನಾನು ಪಕ್ಕದಲ್ಲೇ ಸ್ಟವಲ್ಲಿ ಆಯಿಲು ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೆ. ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಒಂದೊಂದೇ ಮೀನನ್ನು ಆಯಿಲ್ಗೆ ಬಿಡಬೇಕು. ಸ್ಟಾರ್ಟಿಂಗಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಸ್ವಲ್ಪ ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಮುಳ್ಳು ಸಮೇತ ಅಗೆದು ತಿನ್ಬೋದು, ಇಲ್ಲಾಂದರೆ ಮುಳ್ಳೆಲ್ಲ ಸಿಕ್ಕಾಕೊಳ್ಳುತ್ತೆ ಅಂತ ಭಯ ಆಗುತ್ತೆ. ಈ ಥರ ಫ್ರೈ ಮಾಡಿದ್ರೆ ಎಲ್ಲನೂ ತಲೆ ಸಮೇತ ಅಗೆದುಕೊಂಡು ತಿನ್ಬೋದು. ಹೀಗೆ ಮಾಡಿದ್ರೆ ನನ್ನ ಮಗ ಸಮೇತ ತಿಂತಾನೆ. ಎಂಜಾಯ್ ಮಾಡಿ ತಿಂದ್ವಿ, ಚೆಂದ ಇತ್ತು, ಸೂಪರ್ ಇತ್ತು. ಆನಿಯನ್ ಜೊತೆ ಹುಳಿ ಜೊತೆ ಎಷ್ಟು ತಿನ್ಬೋದು. ಊಟದಿಂದ ಎಂಜಾಯ್ ಆಯಿತು. ಫ್ರೈ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ದು ಪ್ರೆಷರ್ ಅಷ್ಟೇ ಹೋಗಿತ್ತು. ಆಮೇಲೆ ನಾವು ಊಟ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ರೈಸ್ ಹಾಕ್ಕೊಂಡೆ, ಜೊತೆಗೆ ಇದು ಮಾವಿನಕಾಯ್ದು ಮಿಡಿ ಉಪ್ಪಿನಕಾಯಿ ತಂದಿರೋದಿತ್ತು, ಅದನ್ನು ಹಾಕ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.